ಈ ಬಾರಿಯ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಹೆಚ್ಚು ಸುದ್ದಿಯಾಗಿದ್ದ ಆ ಒಬ್ಬ ವ್ಯಕ್ತಿಯನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವರೇ ರತ್ನಾ ದೇಬ್ನಾಥ್. ಒಂದು ಕಾಲದಲ್ಲಿ ಊಹಿಸಲಾಗದ ದುರಂತದಿಂದ ದುಃಖಿಸ್ತಾ ಇದ್ದ ವ್ಯಕ್ತಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಸಂತ್ರಸ್ತೆಯ ತಾಯಿ ಬಿಜೆಪಿಯಿಂದ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದ ಟ್ರೈನಿ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇಡೀ ದೇಶವನ್ನೇ ರೊಚ್ಚಿಗೆಬ್ಬಿಸಿತ್ತು. ತೃಣಮೂಲ ಕಾಂಗ್ರೆಸ್ಗೆ 15 ವರ್ಷಗಳ ಕಾಲ ಭದ್ರಕೋಟೆಯಾಗಿದ್ದ ಪಾಣಿಹಟ್ಟಿ ಕ್ಷೇತ್ರದಲ್ಲಿ ಆ ಪಕ್ಷದ ಪ್ರಾಬಲ್ಯವನ್ನ ಕೆಡವಿ 28,836 ಮತಗಳ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ರತ್ನಾ ದೇಬ್ನಾಥ್. ಈ ಸ್ಪರ್ಧೆ ಕೇವಲ ಒಂದು ಸ್ಥಾನದ ಮೇಲೆ ಪ್ರಭಾವ ಬೀರದೆ ಮಮತಾ ಬ್ಯಾನರ್ಜಿ ಅವರು 4ನೇ ಅವಧಿಗೆ ಅಧಿಕಾರಕ್ಕೇರೋದನ್ನ ಹಳಿ ತಪ್ಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿದೆ. ಶೋಕತಪ್ತ ತಾಯಿಯಿಂದ ರಾಜಕೀಯ ವೇಗವರ್ಧಕವಾಗಿ ದೇಬ್ನಾಥ್ ಅವರ ಪ್ರಯಾಣ ಈ ಚುನಾವಣೆಯನ್ನ 3 ವಿಭಿನ್ನ ರೀತಿಯಲ್ಲಿ ಚೇಂಜ್ ಮಾಡಿತು. ದೇಬ್ನಾಥ್ ಅವರನ್ನ ಕಣಕ್ಕಿಳಿಸುವ ಮೂಲಕ ಬಿಜೆಪಿ ದೀದಿ ವರ್ಸಸ್ ಮೋದಿಯಿಂದ ದಿ ಸಿಟಿಸನ್ ವರ್ಸಸ್ ದಿ ಸಿಸ್ಟಮ್ ಅನ್ನೋ ಭಾವನೆಗೆ ಚುನಾವಣೆಯನ್ನ ಯಶಸ್ವಿಯಾಗಿ ತಿರುಗೋ ಹಾಗೆ ಮಾಡಿತು. ಅವರು ಭಾಗಿಯಾದಂಥ ಪ್ರತಿಯೊಂದು ರ್ಯಾಲಿಯಲ್ಲೂ ನೀತಿಯ ಬಗ್ಗೆ ಆಗಿರಲಿಲ್ಲ. ಅದು ಆರ್ಜಿಕರ್ ದುರಂತದ ಜ್ಞಾಪನೆಯಾಗಿತ್ತು. ನನ್ನ ಮಗಳ ದುರಂತ ಯಾರಿಗಾದರೂ ಸಂಭವಿಸಬಹುದಾಗಿತ್ತು ಅನ್ನೋ ಅವರ ಪ್ರಚಾರ ವಾಕ್ಯ ಬಂಗಾಳದ ಪ್ರತಿಯೊಂದು ಮನೆಯಲ್ಲೂ ಪ್ರತಿಧ್ವನಿಸಿತು. ಸ್ಥಳೀಯ ಅಪರಾಧವನ್ನ ಮಹಿಳಾ ಸುರಕ್ಷತೆಯ ಕುರಿತು ರಾಜ್ಯಾದ್ಯಂತ ಜನಾಭಿಪ್ರಾಯ ಸಂಗ್ರಹಣೆಯನ್ನಾಗಿ ಪರಿವರ್ತಿಸಿತು. ಫಲಿತಾಂಶಗಳಿಗೆ ಕೆಲವೇ ದಿನ ಮೊದಲು 2ನೇ ಹಂತದಲ್ಲಿ ದಾಖಲೆಯ 91.62% ಮತದಾನದ ಮಧ್ಯೆ ರತ್ನಾ ದೇಬ್ನಾಥ್ ಆಡಳಿತ ವ್ಯವಸ್ಥೆಗೆ ಭಯಾನಕ ಎಚ್ಚರಿಕೆ ಕೊಟ್ಟಿದ್ರು. ಜನ ಟಿಎಂಸಿಯನ್ನ ಅಧಿಕಾರದಿಂದ ಹೊರಹಾಕುವುದಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಿದ್ರು. ನಿರ್ದಿಷ್ಟವಾಗಿ ಮಹಿಳಾ ಸುರಕ್ಷತೆಯ ಬಗ್ಗೆ ಸರ್ಕಾರದ ನಿರಾಸಕ್ತಿಯನ್ನ ಉಲ್ಲೇಖ ಮಾಡಿದ್ರು. ನಮ್ಮ ಏಕೈಕ ವಿಷಾದ ಅಂದ್ರೆ ಅಂತಹ ಘಟನೆ ಸಂಭವಿಸಿದಾಗ ನಮ್ಮ ಮಹಿಳಾ ಮುಖ್ಯಮಂತ್ರಿ ಸ್ವತಃ ಮಹಿಳೆಯರನ್ನೇ ಅವಮಾನಿಸ್ತಾರೆ ಅಂತ ದೇಬ್ನಾಥ್ ಹೇಳಿದ್ರು. ಮಹಿಳೆಯರು ರಾತ್ರಿಪಾಳಿ ಅಥವಾ ತಡರಾತ್ರಿಯ ವಿಹಾರಗಳನ್ನು ತಪ್ಪಿಸಬೇಕು ಅಂತ ಸೂಚಿಸುವ ಮಮತಾ ಬ್ಯಾನರ್ಜಿ ಕೊಟ್ಟ ವಿವಾದಾತ್ಮಕ ಹೇಳಿಕೆಗಳನ್ನು ಉಲ್ಲೇಖ ಮಾಡಿದ್ರು. ಈ ಸಲ ಬಂಗಾಳ ಇದರ ವಿರುದ್ಧ ಹೋರಾಟ ಮಾಡುತ್ತೆ ಅಂತ ಹೇಳಿದ್ರು. ಚುನಾವಣಾ ಫಲಿತಾಂಶ ಪ್ರಕಟವಾದ ಮೇಲೆ ಮಾಧ್ಯಮಗಳ ಜೊತೆ ಮಾತನಾಡಿದ ರತ್ನಾ ದೇಬ್ನಾಥ್ ಈ ಗೆಲುವನ್ನ ಪಾನಿಹಟ್ಟಿಯ ಜನತೆಗೆ ಅರ್ಪಿಸಿದ್ದಾರೆ. ಇದು ಕೇವಲ ನನ್ನ ಗೆಲುವಲ್ಲ, ಇದು ಸಾಮಾನ್ಯ ಜನರ ಗೆಲುವು ಮತ್ತು ನನ್ನ ಮಗಳ ನ್ಯಾಯದ ಹೋರಾಟದ ಮುಂದಿನ ಹಂತ ಅಂತ ಭಾವುಕರಾಗಿ ಹೇಳಿದ್ದಾರೆ. ಇದರೊಂದಿಗೆ ನನ್ನ ಮಗಳಿಗೆ ನ್ಯಾಯ ಸಿಗೋ ತನಕ ವಿಶ್ರಮಿಸೋದಿಲ್ಲ, ಹಾಗೆ ಮುಂದಿನ ದಿನಗಳಲ್ಲಿ ಶಾಸನ ಸಭೆ ಮೂಲಕವೇ ಧ್ವನಿ ಎತ್ತುತ್ತೀನಿ ಅಂತ ಹೇಳಿದ್ರು. ಚುನಾವಣಾ ಪ್ರಚಾರದ ಸಮಯದಲ್ಲಿ ರತ್ನಾ ದೇಬ್ನಾಥ್ ಅವರು ಅನೇಕ ಕಠಿಣ ಸವಾಲನ್ನ ಎದುರಿಸಬೇಕಾಯಿತು. ವಿರೋಧ ಪಕ್ಷಗಳಿಂದ ಕೇಳಿಬಂದ ಲೇವಡಿಗಳು, ವೈಯಕ್ತಿಕ ಟೀಕೆಗಳು ಮತ್ತು ಪ್ರಚಾರಕ್ಕೆ ಒಡ್ಡಿದ ಅಡೆತಡೆಗಳು ಅವರನ್ನ ಕುಗ್ಗಿಸಲಿಲ್ಲ. ಮಗಳ ಸಾವಿನ ದುಃಖವನ್ನ ಶಕ್ತಿಯನ್ನಾಗಿ ಮಾಡಿಕೊಂಡ ರತ್ನಾ ಅವರಿಗೆ ಸ್ಥಳೀಯರು ಅತಿ ಹೆಚ್ಚು ಬೆಂಬಲ ಕೊಟ್ಟರು. ವೈಯಕ್ತಿಕ ಶೋಕವನ್ನ ಸಮಾಜದ ಹೋರಾಟವನ್ನಾಗಿ ಪರಿವರ್ತಿಸಿದ್ದೇ ಇವರ ಗೆಲುವಿನ ರಹಸ್ಯ ಅಂತ ಹೇಳಲಾಗ್ತಾ ಇದೆ. ಅನ್ಯಾಯದ ವಿರುದ್ಧ ಸಿಡಿದೆದ್ದ ಜನರ ಆಕ್ರೋಶವೇ ಮತದಾನದ ರೂಪದಲ್ಲಿ ಹೊರಬಂದಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳು, ಆಡಳಿತ ವೈಫಲ್ಯ ಹಾಗೆ ಕಾನೂನು ಸುವ್ಯವಸ್ಥೆ ಪ್ರಶ್ನೆಗಳು ಪ್ರಮುಖ ವಿಚಾರಗಳಾಗಿ ಹೊರಹೊಮ್ಮಿದ್ವು. ಇದೇ ವಿಚಾರಗಳನ್ನು ಆಧಾರವಾಗಿಟ್ಕೊಂಡು ಬಿಜೆಪಿ ತೀಕ್ಷ್ಣ ಪ್ರಚಾರ ನಡೆಸಿತ್ತು. ಸಾಮಾಜಿಕ ನ್ಯಾಯ ಮತ್ತು ಮಹಿಳಾ ಸುರಕ್ಷತೆ ವಿಚಾರಗಳನ್ನು ಮುಂದಿಟ್ಕೊಂಡು ಕಣಕ್ಕಿಳಿದಿದ್ದ ಅವರು ಈ ಗೆಲುವಿನ ಮೂಲಕ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂದೇಶ ರವಾನಿಸಿದ್ದಾರೆ. ಇದರ ಮಧ್ಯೆ ಪ್ರಚಾರದ ಸಂದರ್ಭದಲ್ಲಿ ಮೋದಿಯವರ ಪಕ್ಕ ಕೂತು ಮೋದಿಯವರಿಗೆ ನಮಿಸಿದಂತಹ, ಜೊತೆಗೆ ಮೋದಿಯವರು ಇವರ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡಿದಂತಹ ಒಂದಷ್ಟು ವಿಡಿಯೋಗಳು ಈ ಸಂದರ್ಭದಲ್ಲಿ ವೈರಲ್ ಆಗ್ತಾ ಇದೆ. ಅವರ ಕಣ್ಣೀರು, ಅವರ ಶೋಕ, ಅವರ ದುಃಖ ಮಮತಾ ದೀದಿಗೆ ಒಂದು ರೀತಿ ಶಾಪವಾಗಿ ತಡ್ತು ಅಂದ್ರೆ ತಪ್ಪಾಗೋದಿಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.